ಹಾಯ್ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದೇಳಿ ಟೈಟಲ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ನನಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಸಾರಿ. ಹಾಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷಕ್ಕೆ ಯಾರೆಲ್ಲ ಕಾಲಿಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ. ಹಾಗೆ ಪ್ರೆಗ್ನೆನ್ಸಿಯಲ್ಲಿ ಯಾರೆಲ್ಲ ಹೊಸದಾಗಿ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀರ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನಾದರೂ ನನ್ನಲ್ಲಿ ಒಂದು ಸ್ವಲ್ಪ ಏನಾದರೂ ತಪ್ಪಾಗಿದ್ದರೆ ತಿಳಿಸಿ, ಬಟ್ ನಾನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ನನ್ನದೇ ಆದಂಥ ಅನುಭವನ ನಾನು ಹಂಚ್ಕೊಳ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಯಾವುದೇ ಥರದ ಮತ್ತು ಅದಕ್ಕೊಂದು ಹುಟ್ಟಾಕಿ ಇದಕ್ಕೊಂದು ಹುಟ್ಟಾಕಿ ನನಗೆ ಮಾಡೋಕ್ಕೂ ಬರೋದಿಲ್ಲ. ದಯವಿಟ್ಟು ಆ ಥರ ಮಾಡೋದು ಇಲ್ಲ. ನಾನು ಡಾಕ್ಟರ್ ಹತ್ರ ಕೂತ್ಕೊಂಡು ಮಾತಾಡಬೇಕಾಗಿತ್ತು ಅಂತಂದೇಳಿ ಕೆಲವರು ಕಮೆಂಟ್ ಹಾಕಿದ್ರು. ಅವ್ರಿಗೆಲ್ಲ ಏನು ತಲೆ ಕೆಡಿಸ್ಕೊಂಡಿಲ್ಲ, ಬಟ್ ಅವ್ರಿಗೆ ರಿಯಾಲಿಟಿ ಅರ್ಥ ಆಗ್ತಿಲ್ಲ. ನಾನು ಹೇಳೋದು ರಿಯಾಲಿಟಿ ಅರ್ಥ ಆಗ್ತಿಲ್ಲ. ಆ ಥರ ಏನಾರು ಸಿಚುವೇಶನ್ ಬಂತು ಅಂದರೆ ಖಂಡಿತ ನಾನು ಅದನ್ನು ಮಾಡೇ ಮಾಡ್ತೀನಿ. ಆ ದೇವ್ರು ನನಗೆ ಆ ಶಕ್ತಿ ಕೊಡಲಿ ಅಂತಂದೇಳಿ ನಾನು ಕೇಳ್ಕೊತೀನಿ. ಅವ್ರಿಗಂತೂ ಇದೇ ಉತ್ತರ. ಬಟ್ ಅದಕ್ಕೂ ಏನಾದರೂ ಕಮೆಂಟ್ ಹಾಕಿದರೆ ನಾನೇನು ಮಾಡೋಕ್ಕಾಗಲ್ಲ. ಅವ್ರಿಗಂತೂ ಅದಕ್ಕಂತಲೇ ಕೆಲವರು ಇರ್ತಾರೆ. ನನ್ನ ಚಾನಲ್ ಕೂಡ ಚೆಕ್ ಮಾಡಿದ್ದೀನಿ. ಅವರೇನು ಏ ಥರ ಅಂತಂದೇಳಿ ಅಂಥವ್ರ ಬಗ್ಗೆ ಅಂತೂ ಖಂಡಿತ ತಲೆ ಕೆಡಿಸ್ಕೊಳಲ್ಲ. ಯಾರಾದರೂ ಈ ಥರ ಏನಾರು ಹಾಕಿದಾಗ ಯಾರಾದರೂ ಈ ಥರ ತುಂಬ ಯೋಚನೆಗಳು ಮಾಡ್ತಾಯಿದ್ದೆ ದಯವಿಟ್ಟು ಬಿಟ್ಟಾಕ್ಬಿಡಿ ಅಂಥವ್ರನ್ನೆಲ್ಲ. ಇದಕ್ಕಂತಲೇ ಇರ್ತಾರೆ. ಅವರು ಮನೇಲಿ ಹೇಳೋರು ಕೇಳೋರು ಅಕ್ಕ ತಂಗಿಯರು ಏನೂ ಇರಲ್ಲ ಅನಿಸುತ್ತೆ, ಯಾರೂ ಇರಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಬಿಟ್ಟಾಕ್ಬಿಡೋಣ. ಈಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಪ್ರೆಗ್ನೆನ್ಸಿಲಿ ಕೆಲವರಿಗೆ ಆ ಥರ ಸೊಪ್ಪು ತಿನ್ಬಾರ್ದ, ಈ ಥರ ಸೊಪ್ಪು ತಿನ್ಬಾರ್ದ, ಅದ್ರದಿಂದ ಏನಾಗುತ್ತೆ, ಇದು ತಿಂದರೆ ಏನಾಗುತ್ತೆ ಅಂತೇಳಿ ತುಂಬ ಆಲೋಚನೆಗಳು ಮಾಡ್ತಾ ಇರ್ತೀರ. ನಾವು ತಿನ್ನಬೇಕು. ಕೆಲವ್ರಿಗೆ ಇಷ್ಟನೂ ಆಗೋಲ್ಲ. ಕಷ್ಟಪಟ್ಟಾದರೂ ನೀವು ಸೊಪ್ಪು ತರಕಾರಿಗಳನ್ನು ತಿನ್ನಲೇಬೇಕು. ಕೆಲವರು ಸೈಡಲ್ಲಿ ಎತ್ತಿ ಇಡ್ತಾ ಇರ್ತಾರೆ. ಕೆಲವ್ರಿಗೆ ಅದು ತಿನ್ನೋಕ್ಕಾಗಲ್ಲ, ಇದು ತಿನ್ನೋಕ್ಕಾಗಲ್ಲ ಅಂತಂದರೆ ಮಗುವಿಗೆ ಮೂಳೆಗಳು ಬಲವಾಗಿ ಮೂಳೆಗಳು ಗಟ್ಟಿಯಾಗಲಿಕ್ಕೆ ನಮ್ಮ ಸೊಪ್ಪು ತರಕಾರಿಗಳು ಮತ್ತು ಪ್ರತಿಯೊಂದು ನಮ್ಮ ಪ್ರಾಮುಖ್ಯತೆಯನ್ನು ಕೊಡ್ತಾವು. ನೀವು ಹಸಿಯಾಗಿ ಜಾಸ್ತಿ ತಿನ್ನಬೇಕಾಗುತ್ತೆ. ಯಾವುದೇ ತರಕಾರಿ ಇದು ಹಸಿ ತಿನ್ನುವಂಥ ಪದಾರ್ಥಗಳು ಏನಿರ್ತವೆ, ಕ್ಯಾರೆಟ್ ಆಯಿತು, ಸೌತೆಕಾಯಿ, ಮತ್ತು ಇವು ಸೌತೆಕಾಯಿ, ಇನ್ನೂ ಸೊಪ್ಪಲ್ಲಿ ಮೆಂತ್ಯ ಸೊಪ್ಪು ಹಸಿಯಾಗಿ ಕಡೆಗೆ ಅದರಲ್ಲಿ ಜ್ಯೂಸ್ ಮಾಡ್ಕೊಂಡಾದರೂ ಕುಡಿಯುವಂಥದ್ದಾಗಿರ್ಬೋದು. ಪ್ರತಿಯೊಂದನ್ನು ನೀವು ಮಾಡ್ತಾ ಬಂದರೆ ಖಂಡಿತ ಮಗುವಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದು ನೀವೇನು ಹಾಲಲ್ಲಿ ಈಗ ಅವರು ಕೊಟ್ಟಿರುವಂಥ ಪೌಡ್ರ್ ಏನು ಮಿಕ್ಸ್ ಮಾಡ್ತೀರಲ್ವ, ಆ ಪೌಡ್ರ್ ಬಿಟ್ಟಾಕ್ಬಿಟ್ಟು ಇದನ್ನೇ ಬೇಕಾದ್ರೆ ಮಾಡಿ. ಖಂಡಿತ ನಿಮ್ಮ ಮಗು ಬಲವಾಗಿ ತುಂಬ ಚೆನ್ನಾಗಿ ಮಗು ಬೆಳವಣಿಗೆ ಆಗುತ್ತೆ. ನಿಮ್ಮ ಮಗು ಬೆಳವಣಿಗೆಗೆ ತುಂಬ ಪ್ರಾಮುಖ್ಯತೆ ಕೊಡುತ್ತೆ. ಸೊಪ್ಪು ತರಕಾರಿ ಆಗಿರ್ಬೋದು, ಪ್ರತಿಯೊಂದು ಸೊಪ್ಪು ತರಕಾರಿಗಳನ್ನು ನಾವು ತಿನ್ನಬೇಕಾಗತ್ತೆ. ಯಾವುದನ್ನು ತಿನ್ನಬಾರ್ದು ಅಂತ ಏನಿಲ್ಲ, ಎಲ್ಲನೂ ತಿನ್ನಬೇಕು. ಅದರಲ್ಲಿ ಏನಾದರೂ ಕೆಲವೊಂದು ತಿನ್ನಲಾರ್ದು ಏನಾದರೂ ಇತ್ತಂದರೆ ನಾನು ಖಂಡಿತ ಹೇಳ್ತೀನಿ. ಆ ಥರದ್ದಾಗಿ ನಾನು ಯಾವುದನ್ನು ಸೊಪ್ಪು ತರಕಾರಿಗಳನ್ನು ಯಾವುದನ್ನು ನಾನು ಮಿಸ್ ಮಾಡಿಲ್ಲ. ನಾನು ಎಲ್ಲನೂ ತಿಂದಿದ್ದೀನಿ. ನನಗೆ ಗೊತ್ತಿರೋ ಹಾಗೆ ನನ್ನ ನಾರ್ಮಲ್ ಡೆಲಿವರಿ ಆರಾಮಾಗಿದೆ. ಇನ್ನೊಂದು ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಜಾಸ್ತಿ ಯಥೇಚ್ಛವಾಗಿ ತಿನ್ನಿ ಪ್ರೆಗ್ನೆನ್ಸ್ ಲೇಡೀಸು. ಯಾಕಂದರೆ ಮಗು ಬೆಳವಣಿಗೆ ಆಗ್ತಾ ನಮ್ಮ ದೇಹದಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಬ್ಲಡ್ ಕಡಿಮೆ ಆಗ್ತಾ ಬರುತ್ತೆ. ಆ ಕಾರಣಕ್ಕಾಗಿ ನುಗ್ಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಮೆಂತ್ಯ ಚಟ್ನಿ ಈ ರೀತಿ ಪದಾರ್ಥಗಳನ್ನು ನೀವು ಮಾಡಿಕೊಂಡು ಯಥೇಚ್ಛವಾಗಿ ಸೊಪ್ಪು ತರಕಾರಿ ಆಗಿರ್ಬೋದು, ಮೆಂತ್ಯ ಸೊಪ್ಪಾಗಿರೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದು ನೀವು ಯಾವ ರೀತಿ ಊಟ ಮಾಡ್ತೀರ, ಯಾವ ರೀತಿ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಡಿಪೆಂಡ್ ಆಗಿರುತ್ತೆ. ನೀವೇನು ಮಾಡ್ತೀರಾ, ವಾಮಿಟ್ ಆಗ್ತಾಯಿದೆ ನಾನು ಊಟ ಮಾಡಲ್ಲ ಅಂತಂದೇಳಿ ನಿಲ್ಲಿಸ್ಬಿಡ್ತೀರ. ಆ ರೀತಿ ಏನು ಮಾಡೋಕ್ಕೆ ಹೋಗಬೇಡಿ, ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಗು ಬೆಳವಣಿಗೆಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ನೀವು ವಾಮಿಟ್ ಮಾಡಿದರೂ ಕೂಡ ಮಗುಗೆ ಎಷ್ಟು ಸೇರಬೇಕಾಗಿರುತ್ತೋ ಅಷ್ಟು ಸೇರುತ್ತೆ ಅದು. ಯಾಕಂದರೆ ನನಗೆ ಅನುಭವ ಆಗಿರೋವಂಥದ್ದು. ಡಾಕ್ಟ್ರು ಕೂಡ ಇದನ್ನು ನನಗೆ ಹೇಳಿದ್ರು. ನಾನು ಕೇಳಿದ್ದೆ ಕೂಡ. ನಿಮಗೆ ಕೆಲವೊಂದು ವಿಡಿಯೋದಲ್ಲಿ ಹೇಳಿರ್ಬೇಕು. ನಾನು ಹೇಳಿದ್ದೀನಿ ಕೂಡ ಅದನ್ನು. ಮಕ್ಕಳಿಗೆ ನಾವು ಏನು ಊಟ ಮಾಡಿದ್ದೆಲ್ಲ ನಾವು ವಾಮಿಟ್ ಆಗ್ಬಿಡ್ತು ಅಂದ್ಕೊತೀವಲ್ಲ, ಹಂಗಲ್ಲಂತೆ ಅದು. ಅದಕ್ಕೆ ಮಗುವಿಗೆ ಎಷ್ಟು ಪ್ರಮಾಣದಲ್ಲಿ ಸೇರಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರುತ್ತಂತೆ. ನಾವು ಏನೇ ಊಟ ಮಾಡಲಿ ನಾವು ವಾಮಿಟ್ ಆಗಿಬಿಡುತ್ತೆ ಅಂತೀವಲ್ವ, ಅದು ಮಗುಗೆ ಎಷ್ಟು ಸೇರಬೇಕೋ ಅಷ್ಟು ಸೇರುತ್ತಂತೆ. ನಾವು ವಾಮಿಟ್ ಆಯಿತು, ನಾವು ಊಟ ಮಾಡೋದು ಬಿಡಬೇಕು ಅಂತಂದೇಳಿ ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಒಂದಿಷ್ಟೇ ತಿನ್ನಲಿ ಊಟ ಮಾಡಿ, ಒಂದಿಷ್ಟೇ
ಹೋಗುತ್ತೋ ಎಷ್ಟು ಹೋಗುತ್ತೋ ಅಷ್ಟು ಊಟ ಮಾಡಿ ವಾಮಿಟ್ ಆಗಿದೆ ನನಗೆ ಆಗ್ತಾಯಿಲ್ಲ ಅಂತಂದೇಳಿ ಬಿಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ಪ್ರಯತ್ನ, ನಿಮ್ಮ ಮನಸ್ಸು ದೃಢ ನಿರ್ಧಾರ, ನಾನು ಊಟ ಮಾಡ್ತೀನಿ, ಇಲ್ಲ ನನಗೆ ಬರೀ ವಾಮಿಟ್ ಆಗಿದೆ ಅಂತ ತಲೆ ಕೂತ್ಕೊಂಡು ನಾನು ಊಟ ಮಾಡೋದು ಬಿಟ್ಬಿಟ್ಟೆ ಅಂದರೆ ಮಗುಗೆ ವೀಕ್ನೆಸ್ ಆಗ್ತಾ ಹೋಗುತ್ತೆ. ಮತ್ತು ಏನಾಗುತ್ತೆ ಅಂದರೆ ಮಗು ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ, ನೀವು ವೀಕ್ನೆಸ್ ಆಗಿಬಿಡ್ತೀರ, ನಿಮಗೂ ಬ್ಲಡ್ ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ, ಡೆಲಿವರಿ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಮೊದಲಿಂದನೂ ಏನು ಮಾಡಬೇಕು, ಸೊಪ್ಪು, ತರಕಾರಿ, ಹಣ್ಣುಗಳು ತಿಂತಾ ಬರಬೇಕು. ನಾನು ಯಾವ ಹಣ್ಣನ್ನು ತಿನ್ನಬಾರ್ದು ಅಂತ ಮಾಡಿದ್ದೀನಿ ವಿಡಿಯೋನ, ಅದನ್ನು ನೋಡಿ ತುಂಬ ಚೆನ್ನಾಗಿ ಓಡಿದೆ ಅದು ವಿಡಿಯೋ ಕೂಡ. ಅದನ್ನು ನೋಡಿ ಯಾವ ಹಣ್ಣು ತಿನ್ನಬಾರ್ದು ಪ್ರೆಗ್ನೆನ್ಸಿಯಲ್ಲಿ ಅಂತಂದೇಳಿ ಆ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ. ಇದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ತರಕಾರಿಗಳನ್ನು ಯಾವುದನ್ನು ಏನು ಬೇಡ ಅಂತ ಬಿಸಾಡೋಕ್ಕೆ ಹೋಗಬೇಡಿ, ಅದರಿಂದ ಪ್ರಾಬ್ಲಮ್ ಏನಿಲ್ಲ. ತಿನ್ನಿ, ಚೆನ್ನಾಗಿ ತಿನ್ನಿ. ನೀವು ತಿನ್ನಲಾರ್ದಾದ್ರೂ ಕೂಡ ನೀವು ಮಗುಗೋಸ್ಕರನಾದರೂ, ಮಗು ಬೆಳವಣಿಗೆಗೋಸ್ಕರನಾದರೂ ತಿನ್ನಲೇಬೇಕಾಗತ್ತೆ. ತುಂಬ ಚೆನ್ನಾಗಿ ನಿಮ್ಮ ಮಗು ಬೆಳವಣಿಗೆ ಆಗುತ್ತೆ. ನೀವು ಸೊಪ್ಪು ತರಕಾರಿಗಳನ್ನು ಯಾವ ರೀತಿ ಹೇಗೆ ತಿಂತಾ ಹೋಗ್ತಿರೋ, ಹಸಿ ತರಕಾರಿಗಳನ್ನು ಯಥೇಚ್ಛವಾಗಿ ಹೆಂಗೆ ತಿಂತೀರೋ ಅಷ್ಟು ಚೆನ್ನಾಗಿ ಮಗು ಬೆಳವಣಿಗೆ ಆಗುತ್ತೆ. ನೀವು ಈ ಎಣ್ಣೆ ಪದಾರ್ಥಗಳನ್ನು ತಿನ್ನೋದು ಒಂದು ಸ್ವಲ್ಪ ಸೈಡಲ್ಲಿ ಇಟ್ಬಿಡಿ. ತಿನ್ಬೇಕು ಅನಿಸ್ದಾಗ ಒಂದು ಸ್ವಲ್ಪ ಅವಾಗ ತಿಂದರೆ ಏನಾಗಲ್ಲ. ಯಾಕಂದರೆ ಎಣ್ಣೆ ಪದಾರ್ಥದ ಸುಮ್ಮನೆ ಮಗುಗೆ ಪ್ರಾಬ್ಲಮ್ ಆಗಬಾರ್ದು. ಮತ್ತು ಅದರಲ್ಲಿ ಸ್ವಲ್ಪ ಬಿ ಪಿ ಹೆಚ್ಚು ಕಡಿಮೆ ಆಗೋ ಅಂಥದ್ದು ಇದೆ, ನನಗೂ ಅಷ್ಟಾಗಿ ಗೊತ್ತಿಲ್ಲ, ಕೇಳ್ಕೋಬೇಕು. ನನಗೆ ಆ ರೀತಿ ಏನು ಪ್ರಾಬ್ಲಮ್ ಆಗಿಲ್ವಲ್ಲ, ಹಂಗಾಗಿ ನನಗೆ ಸ್ವಲ್ಪ ಗೊತ್ತಿಲ್ಲ. ಕೆಲವರು ಆದವ್ರದ್ದು ಕೇಳಿ ತಿಳ್ಕೊತೀನಿ, ನನಗೆ ಆ ಥರ ಯಾವುದೂ ಪ್ರಾಬ್ಲಮ್ ಏನೂ ಆಗಿಲ್ಲ. ನನಗೆ ವಾಮಿಟಿಂಗ್ ಒಂದು ಬಿಟ್ಟರೆ ಇನ್ನೇನು ಇಲ್ಲ, ಅದು ಒಂದೇ ನನಗೆ ಜಾಸ್ತಿ ವಾಮಿಟಿಂಗ್ ಇದ್ದಿತ್ತು. ಇಷ್ಟು ನೀವು ಪ್ರತಿಯೊಂದು ತರಕಾರಿ ಸೊಪ್ಪುಗಳನ್ನು ಹಸಿಯಾಗಿ ಜಾಸ್ತಿ ತಿನ್ನೋದ್ರಿಂದ ನಿಮ್ಮ ಮಗು ಬೆಳವಣಿಗೆ ತುಂಬಾ ಆಗುತ್ತೆ. ನೀವು ಮಗುವಿಗೆ ಹೊಟ್ಟೆಗಿದ್ದಾಗಲೇ ಅದಕ್ಕೆ ಊಟ ಮಾಡೋದು ಕಲಿಸೋದು, ಆವಾಗಲಿಂದಲೇ ಊಟ ಮಾಡೋದು ಕಲಿಸ್ತೀರ ನೀವು. ಅದು ರುಚಿ ನೀವು ಹೆಂಗೆ ಕೊಡ್ತೀರೋ ಆ ರುಚಿ ತೊಗೊಳ್ತಾ ಬರುತ್ತೆ. ಮತ್ತು ಏನಾಗುತ್ತೆ, ಮಗು ಡೆಲಿವರಿ ಆಗಿಂದೆ ನಾವು ಏನು ಕೊಟ್ಟರು ತಿನ್ನುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಆವಾಗಲೇ ಮಗು ಕಲಿಯೋಕ್ಕೆ ಪ್ರಾರಂಭ ಆಗುತ್ತೆ, ಮಗು ಹೊಟ್ಟೆಯಲ್ಲಿ ಇರುವಾಗಲೇ ಕಲಿಯೋಕ್ಕೆ ಪ್ರಾರಂಭ ಆಗುತ್ತೆ. ನಾವು ಅದನ್ನು ತಿಳ್ಕೊಬೇಕು ಮೇನಾಗಿ. ಮಗು ಬಂದಿಂದ ನಾವು ಕಲಿಸೋದಲ್ಲ, ಅದು ಹೊಟ್ಟೆಗೆ ಇರುವಾಗಲೇ ತಿನ್ನೋದು ಕಲಿಯುತ್ತೆ. ಪ್ರತಿಯೊಂದು ರುಚಿನೂ ಮಗುವಿಗೆ ತೋರಿಸ್ಬೇಕಾಗುತ್ತೆ. ನಾವು ಯಾವ ರೀತಿ ರುಚಿಯನ್ನು ತೋರಿಸ್ತೀವೋ ಆ ರೀತಿ ಮಗು ಬೆಳವಣಿಗೆ ಆಗುತ್ತೆ. ಕೆಲವರಿಗೆ ಏನಾಗುತ್ತೆ ಅಂದರೆ ಕೆಲವೊಂದು ನೋಡಿದರೆ ತಿನ್ನೋಕ್ಕಾಗಿರಲ್ಲ. ಅದು ನಾನು ಕೂಡ ಒಬ್ಬಳು. ಸೇಬು ಹಣ್ಣು ಕಂಡ್ರೆ ನನಗೆ ಆಗ್ತಾಯಿರಲಿಲ್ಲ, ಅದು ವಾಸನೆ ಕಂಡ್ರೆ ಫಸ್ಟ್ನೇ ಮಗುವಿಗೆ ವಾಸನೆ ಕಂಡ್ರೆ ಆಗ್ತಾಯಿರಲಿಲ್ಲ. ಸೇಬು ನನಗೆ ಒಟ್ಟು ತಿನ್ನೋಂಗೆ ಆಗ್ತಾಯಿರಲಿಲ್ಲ, ಹಂಗಾಗ್ತಾಯಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಲೈಕ್ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ಸಲ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷ ಎಲ್ರಿಗೂ ಈ ವರ್ಷ ಸುಖವಾಗಿರಲಿ, ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋನೊಂದಿಗೆ ಮತ್ತೆ ಸಿಗ್ತೀನಿ. ನೀವು ನಿಮಗೆ ವಿಡಿಯೋ ಇಷ್ಟ ಆದರೆ ಯಾವ ಥರ ನಮ್ಗೆ ಇಂಥದ್ದೇ ವಿಡಿಯೋ ಬೇಕು ಅಂತ ನೀವು ಕೇಳ್ಬೋದು. ಖಂಡಿತ ನಾವು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಕೊಂಡು ಈ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.